ಸಭೆಯಲ್ಲಿ ಏನಾಯಿತು ಹೋದಾಗ? ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಜಿಲ್ಲಾಡಳಿತ ಶಾಂತಿ ಸಭೆ ಕರೆದಿತ್ತು. ಆ ಶಾಂತಿ ಸಭೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರವಾಗಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಕೃಷ್ಣಾಜಿ ಜೋಶಿಯವರು ಮತ್ತು ಇನ್ನೊಬ್ಬ ಹಿರಿಯರಾಗಿರ್ತಕ್ಕಂಥ ಚಿತ್ತಾಪುರಿನ ಪ್ರಹ್ಲಾದ್ ವಿಶ್ವಕರ್ಮ ಅವರು ಮತ್ತು ನಾನು ಭಾಗವಹಿಸಿದ್ದೀವಿ. ನಮ್ಮ ವಾದವನ್ನು ನಾವು ಇಟ್ಟಿದ್ದೀವಿ. ನಾವು ಮುಂಚೆನೇ ಪರ್ಮಿಷನ್ ಕೇಳಿದ್ದೀವಿ. ಯಾವ್ಯಾವುದೋ ಕಾರಣಕ್ಕೆ ಗೊಂದಲ ಸೃಷ್ಟಿಯಾಗಿ ಅದು ಮುಂದೂಡಲಾಗಿದೆ. ಆ ಕಾರಣಕ್ಕಾಗಿ ನಾವು ನ್ಯಾಯಾಲಯಕ್ಕೆ ಹೋಗಿದ್ದೀವಿ. ಈಗ ನ್ಯಾಯಾಲಯ 2ನೇ ತಾರೀಕು ನಮಗೆ ಮಾಡ್ಲಿಕ್ಕೆ ಅನುಮತಿ ಕೊಡೋದ್ರ ಮೂಲಕ ಜಿಲ್ಲಾಡಳಿತ ಒಂದು ಶಾಂತಿ ಸಭೆ ನಡೆಸಬೇಕು ಅಂಥೇಳಿ ತಮಗೆ ಡೈರೆಕ್ಷನ್ ಕೊಟ್ಟದ. ಅದಕ್ಕೆ ಉಚ್ಚ ನ್ಯಾಯಾಲಯ ಮತ್ತು ತಾವು ಏನು ನಿರ್ಣಯ ತೋತೀರಿ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂಥೇಳಿ ನಮ್ಮ ವಾದವನ್ನು ನಾವು ಇಟ್ಟಿವಿ. ಬೇರೆಯವರು ತಮ್ಮ ವಾದ ಇಡಬೇಕಲ್ಲ. ಪ್ರಜಾಪ್ರಭುತ್ವದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು, ನಾವು ಭೀಮ್ ಆರ್ಮಿದವರು, ನಾವು ಆ ಸಂಘಟನೆದವರು ಅಂತ ಹೇಳ್ಕೊಳ್ಳೋರು ಬಾಬಾ ಸಾಹೇಬರು ವಿಚಾರದಡಿಯಲ್ಲೇ ಮಾತಾಡಬೇಕಲ್ಲ. ನೀವು ಮಾಡೋದಿನೇ ನಾವು ಮಾಡ್ತೀವಿ, ಅವರು RSSದವ್ರು ಯಾವತ್ತು ಮಾಡ್ತಾರ ಅವತ್ತೇ ನಮಗೆ ಪರ್ಮಿಷನ್ ಬೇಕು. ಇದು ವಿತಂಡವಾದ ಮತ್ತು ಉದ್ದೇಶಪೂರ್ವಕವಾಗಿ ಮಾತಾಡ್ತಕ್ಕಂಥ ಮಾತುಗಳಿವು. ಈ ಮಾತಾಡ್ತಾ ನೀವು ಲಾಠಿ ಬಿಟ್ಟು ಪಥಸಂಚಲನ ಮಾಡಬೇಕು, ನೀವು ಭಗವಾ ಧ್ವಜ ಬಿಟ್ಟು ಪಥಸಂಚಲನ ಮಾಡಬೇಕು, ನೀವು ರಾಷ್ಟ್ರೀಯ ಧ್ವಜ ಹಿಡಿಬೇಕು ಅಂಥೇಳಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಅಥವಾ ನೀವು ಹೀಗೆ ಮಾಡಬೇಕು ಅಂತಕ್ಕಂಥ ದುರಂಕಾರದ ಮಾತುಗಳು ಆಡಿದ್ರು ಕೆಲವರು. ಅದಕ್ಕೆ ನಾನು ಮಾತಾಡ್ತಾ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ನೀವು ಯಾರು ಹೇಳೋರು ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂಥೇಳಿ? ನ್ಯಾಯಾಲಯ ಮತ್ತು ಜಿಲ್ಲಾಡಳಿತ ಏನು ಹೇಳ್ತದ ನಾವು ಅದ್ರ ಪರವಾಗಿ ಮಾಡ್ತೀವಿ, ಅದರಂತೆ ನಡ್ಕೋತೀವಿ ಕಾನೂನಿನ ಅಡಿಯಲ್ಲಿ. ನೀವು ನಮಗೆ ಹಿಂಗೆ ಮಾಡಿರಿ ಹಂಗೆ ಮಾಡಿರಿ ಅಂತ ಹೇಳಬೇಡ್ರಿ. ನಿಮಗೇನು ಅನ್ನಿಸ್ತದ ನೀವು ಮಾಡಿರಿ. ನಿಮ್ಮದೇನು ಅಭಿಪ್ರಾಯ ಅದ ನೀವು ಜಿಲ್ಲಾಡಳಿತಕ್ಕೆ ತಿಳಿಸ್ರಿ. ಜಿಲ್ಲಾಡಳಿತ ಎಲ್ಲ ಒಟ್ಟಾರೆ ಇವತ್ತು ಆಗಿರ್ತಕ್ಕಂಥ ಸಭೆಯ ನಿರ್ಣಯವನ್ನು ಹೈಕೋರ್ಟಿಗೆ ಸಲ್ಲಿಸ್ತದ. ಹೈಕೋರ್ಟ್ ನಿರ್ಣಯ ತೋತದ. ನೀವು ಒತ್ತಾಯ ಮಾಡಬೇಡ್ರಿ ನಮಗೆ ಹಂಗೆ ಹಿಂಗೆ ಅಂಥೇಳಿ. ನಿಮ್ಮಿಂದ ನಾವು ಪಾಠ ಕಲಿಬೇಕಾಗಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರು, ನಮ್ಮ ದೇಶದ ಪ್ರಧಾನಮಂತ್ರಿಗಳು, ನಮ್ಮ ದೇಶದ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರು ಹರ್ ಘರ್ ತಿರಂಗ ಅಂಥೇಳಿ ಒಂದು ಘೋಷಣೆ ಕೊಡೋದ್ರ ಮೂಲಕ ಇಡೀ 3-4 ವರ್ಷದಲ್ಲಿ ಆಗಸ್ಟ್ ತಿಂಗಳಲ್ಲಿ ಪೂರ್ತಿ ತಿಂಗಳು ಪ್ರತಿ ಮನೆಗೆ ಕೋಟ್ಯಾಂತರ ರಾಷ್ಟ್ರೀಯ ಧ್ವಜಗಳನ್ನು ನಾವು ಹಾರಿಸಿದ್ದೀವಿ. ನೀವು ಹೇಳಿ ನಿಮ್ಗಿನಿಂದ ಕಲಿಬೇಕಾಗಿಲ್ಲ ನಾವು ಅಂತ ನಾವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಪ್ರಿಯಾಂಕನ ಹಿಂಬಾಲಕರು ಮತ್ತು ಕೆಲವು ಗುಂಡಾಗಳು, ರೌಡಿ ಶೀಟರ್ಸ್ ಇದರಲ್ಲಿ, ಅವರಿಗೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಅಲೋನೆ ಮಾಡ್ಬೋದಾಗಿತ್ತು. ಯಾರ ಮೇಲೆ 4-5 ಕೇಸವ, ಯಾರು ರೌಡಿ ಶೀಟರ್ಸರ ಅಂಥವ್ರಿಗೆ ನೀವು ಪೀಸ್ ಕಮಿಟಿ ಮೀಟಿಂಗ್ ಹ್ಯಾಂಗೆ ಕರಿತೀರಿ? ಅರ್ಜುನ್ ಭದ್ರೆ ಅವ್ರು ಬಂದಾರ ಓಕೆ, ನೀಲಾಕೆ ಬಂದಾರ ಓಕೆ, RK ಹುಡುಗಿ ಬಂದಾರ ಓಕೆ. ಯಾರ ಮೇಲೆ ಕೇಸ್ಗಳವ, ಯಾರ ಸಂಘಟನೆನೇ ಸರಿ ಇಲ್ಲ ಅವ್ರು ಬಂದು ಇವೆಲ್ಲ ಮಾತಾಡ್ತಾರೆ. ನಾನು ಸಂಘಟನೆಯಿಂದ ಬಂದವಿದ್ದೀನಿ. ದಲಿತ ಸಂಘರ್ಷ ಸಮಿತಿಯಲ್ಲಿ 20 ವರ್ಷ ಕೆಲಸ ಮಾಡೀನಿ ಜಿಲ್ಲಾ ಸಂಚಾಲಕಾಗಿ. ದಲಿತರ ಮೇಲೆ ದೌರ್ಜನ್ಯಗಳಾದಾಗ, ಕೊಲೆಗಳಾದಾಗ, ಪೇಟಮ್ಮಾಪುರದಲ್ಲಿ 3 ಜನ ದಲಿತರು ಕೊಲೆಗಾದಾಗ, ಅಳ್ಗಿಯಲ್ಲಿ 3 ಜನ ದಲಿತರು ಕೊಲೆಯಾದಾಗ, ಅನೇಕ ಊರುಗಳೆಲ್ಲ ಹಾಗರಗುಂಡಿಗೆಯಲ್ಲಿ ದಲಿತರ ಓಣಿಗೆ ಉರಿ ಹಚ್ಚಿದಾಗ ನಾನು ಹೋರಾಟ ಮಾಡ್ದವಿದ್ದೀನಿ. 2 ಸಲ ಲಾಠಿ ಚಾರ್ಜ್ ಆಗಿ 1 ತಿಂಗಳು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಆಮೇಲೆ ಬಿಡುಗಡೆಯಾಗಿ ಹೊರಗೆ ಬಂದೀನಿ. ನನಗೆ ಇವರು ಹೇಳ್ತಕ್ಕಂಥದ್ದೇನು ಅವಶ್ಯಕತೆ ಇಲ್ಲ. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರು ನಂದೇ ನಡಿಬೇಕು ಜಿಲ್ಲೆಯಲ್ಲಿ, ನಾ ಹೇಳೋದೇ ಆಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವೆಲ್ಲ ಕ್ರಿಯೇಟ್ ಮಾಡ್ಲತ್ತಾರೆ. ಅವ್ರ ತಂದೆಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ತಾವು ನೋಡ್ರಿ 50 ವರ್ಷ ರಾಜಕಾರಣದಾಗ ಅವ್ರು ಎಂದೂ RSS ಬಗ್ಗೆನೂ ಮಾತಾಡಿಲ್ಲ, ಬೇರೆ ಸಮಾಜಗಳ ಬಗ್ಗೆನೂ ಮಾತಾಡಿಲ್ಲ. ಎಲ್ರಿಗೂ ವಿಶ್ವಾಸಕ್ಕೆ ತೊಗೊಂಡು ಹೋಗ್ಯಾರ ಅವರು. ಈ ಮನುಷ್ಯ ವಿನಾಕಾರಣ ಇವೆಲ್ಲ ಗೊಂದಲ ಸೃಷ್ಟಿ ಮಾಡಿ ಜಿಲ್ಲೆಯಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣ ಮಾಡ್ಲಿಕ್ಕೆ ಹೊಂಟಾರ. ತಂದೆ ನಡೆಸ್ಬೇಕಂತಕ್ಕಂಥ ವಾದ ಅದ. ಅವ್ರ ವಿರುದ್ಧ ಯಾರು ಮಾತಾಡ್ತಾರ ಅವರಿಗೆ ಟಾರ್ಗೆಟ್ ಮಾಡ್ತಕ್ಕಂಥದ್ದು, ಅವ್ರ ಮೇಲೆ ದೌರ್ಜನ್ಯ, ಅವ್ರಿಗೆ ಮೇಲೆ ಅಟ್ಯಾಕ್ ಮಾಡಿಸ್ತಕ್ಕಂಥದ್ದು ಮಾಡ್ತಾಯಿದ್ದಾರೆ. ಇವತ್ತು ಜಿಲ್ಲಾಧಿಕಾರಿಗಳು, ಏನು ನಮ್ಮ ಪೊಲೀಸ್ ಕಮಿಷನರ್ ಕಲಬುರಗಿಯವರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅನೇಕ ಪೊಲೀಸರ ಸಮ್ಮುಖದಲ್ಲೇ ನನ್ನ ಮೇಲೆ ಹಲ್ಲೆಗೆ ಬಂದರು. ಇದು ಎಲ್ಲ ಪ್ರಿಯಾಂಕನ ಇನ್ವೆಸ್ಟಿಗೇಷನ. ಇನ್ನು ಮುಂದೇನು ಈಗಾಗಲೇ ನಮ್ಮ ಮನೆಗೆ ಪೊಲೀಸ್ ಪ್ರೊಟೆಕ್ಷನ್ ಹಾಕ್ಯಾರ ಕಮಿಷನರ್ ಅವರು ಆಲ್ರೆಡಿ ನಮ್ಮ ಮನೆಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟರು ಸರ್. ಮುಂದೂ ನನಗೆ ಏನಾರೇ ಆದ್ರೆ ಪ್ರಿಯಾಂಕ್ ಖರ್ಗೆನೇ ಕಾರಣ, ಅದಕ್ಕೆ ಜಿಲ್ಲಾ ಆಡಳಿತನೇ ಹೊಣೆ ಅಂತ ನಾನು ಹೇಳ್ತಾ ಇದ್ದೀನಿ.